ಐ ಟಿ ಬಿ ಟಿ ಕಂಪ್ನಿಗಳು ಬಂದು ನಮ್ಮ ರೈತರನ್ನ ಸರಿಯಾಗಿ ಒಂದು ಮರ್ಯಾದೆ ಕೊಡ್ತಾ ಇಲ್ಲ, ಒಂದು ಮುತುವರ್ಜಿನೂ ವಹಿಸ್ತಾ ಇಲ್ಲ. ಅವರಿದ್ರೆ ಇವತ್ತು ನಾವಿರೋದು. ಹಳ್ಳಿಗಳ ಕಡೆ ಹೋದ್ರೆ ಅವ್ರ ಕಷ್ಟುಕ ಏನದು ಪ್ರತಿಯೊಬ್ಬರು ನೋಡಿ ತಿಳ್ಕೊಬೇಕು. ಅವರಿಂದ ನಾವಿರೋದು. ಇವತ್ತು ಒಂದು ತುತ್ತು ಅನ್ನಕ್ಕೂ ಅವ್ರು ಇಲ್ಲದ್ರೆ ನಾವಿಲ್ಲ, ಅದು ತಿಳ್ಕೊಬೇಕು ಎಲ್ಲರೂ. ಒಂದು ಪಂಚೆ ಹಾಕ್ಕೊಂಡು ಬಂದ ಒಳಗೆ ಅಂತ ಹೇಳ್ಬಿಟ್ಟು ಇಷ್ಟು ಅವಮಾನ ಮಾಡಿದ್ರು. ಅದೇ ಒಂದು ಹುಡುಗಿ ಆಗಲಿ ಬಂದರೆ ಅವರು ನೋಡಿದ್ರೆ ಬೇಜಾರಾಗುತ್ತೆ. ಎಂಥವ್ರು ಒಬ್ಬ ರಾಜಕೀಯ ವ್ಯಕ್ತಿಗಳಾಗಲಿ, ಒಬ್ಬ ಪಬ್ಲಿಕ್ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಲಿ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಒಬ್ರಿಗೂ ಗೊತ್ತಾಗ್ತಾ ಇಲ್ಲ. ಐ ಟಿ ಬಿ ಟಿ ಕಂಪ್ನಿಗಳು ಬಂದು ನಮ್ಮ ರೈತರನ್ನ ಸರಿಯಾಗಿ ಒಂದು ಮರ್ಯಾದೆ ಕೊಡ್ತಾ ಇಲ್ಲ, ಒಂದು ಮುತುವರ್ಜಿನೂ ವಹಿಸ್ತಾ ಇಲ್ಲ. ಅವರಿದ್ದರೆ ಇವತ್ತು ನಾವಿರೋದು. ಅದು ಪ್ರತಿಯೊಬ್ಬರು ತಿಳ್ಕೊಬೇಕು ಆ ವಿಷಯನ. ಯಾರೂ ತಿಳ್ಕೊತಾ ಇಲ್ಲ. ಒಬ್ಬ ರಾಜಕೀಯ ವ್ಯಕ್ತಿಗಳಾಗಲಿ, ಒಬ್ಬ ಪಬ್ಲಿಕ್ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಲಿ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಒಬ್ರಿಗೂ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲ ಹಳ್ಳಿಗಳಿಂದ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟು ಎಲ್ಲ ಇವತ್ತಿನ ಜೀವನ ನಡೆಸ್ತಾ ಇದ್ದಾರೆ ಅರ್ಥ ಹೊರತು ಹಳ್ಳಿಗಳ ಕಡೆ ಹೋದ್ರೆ ಅವ್ರ ಕಷ್ಟುಕ ಏನದು ಪ್ರತಿಯೊಬ್ಬರು ನೋಡಿ ತಿಳ್ಕೊಬೇಕು. ಅದರಿಂದ ಪ್ರತಿಯೊಬ್ರಿಗೂ ನಾವು ಮರ್ಯಾದೆ ಕೊಡಬೇಕು. ಮೊನ್ನೆ ಒಂದು ಇದು ಮಾಡಿ ಅದು ಪ್ರತಿಯೊಬ್ರಿಗೂ ಒಂಥರ ಬೇಜಾರು ವಿಷಯನೇ. ಅದು ಯಾಕೆಂದರೆ ವಸ್ತುಗಳು ಎಂಥದೇ ಇರಲಿ ಅವ್ರು ನಾವು ಫಸ್ಟ್ ಮರ್ಯಾದೆ ಕೊಡಬೇಕು ಅವ್ರಿಗೆ. ಅವರಿಂದ ನಾವಿರೋದು. ಇವತ್ತು ಒಂದು ತುತ್ತು ಅನ್ನಕ್ಕೂ ಅವ್ರು ಇಲ್ಲದ್ರೆ ನಾವಿಲ್ಲ, ಅದು ತಿಳ್ಕೊಬೇಕು ಎಲ್ಲರೂ. ಇಷ್ಟು ಕೋರ್ಟ್ ಇವಾಗ ಆದೇಶ ಹೊರಡಿಸಿದೆ ಜಿಟಿ ಮಾಲ್ ಮೇಲೆ 7 ದಿವಸ ಕ್ಲೋಸ್ ಆಗಬೇಕು ಅಂತ. ಅದು ಯಾಕಂದ್ರೆ ರೈತರಿಗೆ ಅವಮಾನ ಮಾಡಿದ್ದಕ್ಕೆ. ಏನ್ ಅನ್ಸುತ್ತೆ, ಅದನ್ನ ಖುಷಿ ಆಗುತ್ತಾ ಆ ವಿಚಾರ ನಿಮಗೆ? ಅದೇನೋ ಖುಷಿ. ಅಷ್ಟು ದೋಷಿ ಇಶ್ಯೂ ಮಾಡೋಕ್ಕಾಗಲ್ಲ. ಇವರು ಮುಚ್ಚಗಾಲ ಕೋರ್ಟು ಅಷ್ಟು ಬಂಡವಾಳ ಕೋರ್ಟ್ಗಟ್ಟಲೆ ಹಾಕಿರ್ತಾರೆ. ಅದಾದ್ರೂ ಕೋರ್ಟ್ನಲ್ಲಿ ಏನು ಇದು ನಡೆಯೋದಿಲ್ಲ. ಸುಮ್ಮನೆ ಅವರು ಐವಾಶ್ ಮಾಡೋದಕ್ಕೆ ಎಲ್ಲ ಇದು ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ಅದು ಪನಿಷ್ಮೆಂಟ್ಗಳು ಅವ್ರಿಗೆ ಮರ್ಯಾದೆ ಕೊಟ್ಟು ಒಂದು ಸನ್ಮಾನ ಮಾಡಿದ್ದಾರೆ. ಅದು ಒಂದು ರಿಕ್ವೆಸ್ಟ್ ಕೇಳ್ಕೊಂಡಿದ್ದಾರೆ. ಅದು ಮಾಡಿಸಾಕು. ಇನ್ನು ಮುಚ್ಚೋದು ಅಲ್ಲಿವರೆಗೂ ಹೋದ್ರೆ ಅದು ಯಾರು ಮಾಡೋದಿಲ್ಲ. ಇವ್ರು ಹೇಳ್ತಾರೆ ಅಷ್ಟೇ. ಆ ಥರ ಯಾರು ಮಾಡೋಕ್ಕಾಗೋದಿಲ್ಲ. ಅದು ಆಗೈತೆ, ಅದು ಮಾಡೋದಿಲ್ಲ. ಇವ್ರು ಹೇಳ್ತಾರೆ ಅಷ್ಟೇ. ಆ ಥರ ಯಾರು ಫಾಲೋ ಮಾಡೋದಿಲ್ಲ. ಇದೇ ಬೆಂಗಳೂರಲ್ಲಿ ಮಾಲ್ ಅಲ್ಲಿ ಹುಡುಗಿಯವರು ಯಾರೋ ಒಬ್ರು ಒಂದು ಚಡ್ಡಿ ಹಾಕೊಂಡು ಹೋದ್ರು ಮಾಲ್ ಒಳಗಡೆ ಬಿಡ್ತಾರೆ. ಅದೇ ರೈತ ಬೆಂಗಳೂರಿಗೆ ಬಂದಾಗ ಪಂಚೆ ಹಾಕೊಂಡು ಮಾಲ್ ಒಳಗಡೆ ಹೋಗ್ತಾರೆ ಅಂದ್ರೆ ಮಾಲ್ ಒಳಗಡೆ ಬಿಡಲ್ಲ. ಯಾವ ತರ ಡೆವಲಪ್ ಆಗ್ತಾ ಇದೆ ಬೆಂಗಳೂರು ಅಂತ ಅನ್ಸುತ್ತೆ? ಇವತ್ತಿನ ದಿನ ಅದು ನೀವು ಹೇಳಿದ ಕರೆಕ್ಟು. ಆ ಥರ ಮಾಡಬಾರ್ದು. ಇವತ್ತಿನ ರೈತರಿಗೆ ಒಂದು ಪಂಚೆ ಹಾಕ್ಕೊಂಡು ಬಂದ ಒಳಗೆ ಅಂತ ಹೇಳ್ಬಿಟ್ಟು ಇಷ್ಟು ಅವಮಾನ ಮಾಡಿದ್ರು. ಅದೇ ಒಂದು ಹುಡುಗಿ ಆಗಲಿ ಬಂದರೆ ಅವರು ನೋಡಿದ್ರೆ ಬೇಜಾರಾಗುತ್ತೆ. ಎಂಥವ್ರು ನಾವು ತಂದೆ ತಾಗ್ಲಾಗಲಿ ಯಾರಾದರೂ ಜೊತೆನಲ್ಲಿ ಹೋದ್ರೆ ಆ ಮಕ್ಕಳು ನೋಡಿದ್ರೆ ಅದು ಏನಕ್ಕಂತ ಈ ಥರ ವೇಷಗಳು ಹಾಕೊಂಡು ಬರ್ತಾರೆ ಇದು ಮಾಡಿ ಅಂಥವ್ರಿಗೆ ಬಿಡಬಾರ್ದು. ಹಂಗೆ ನ್ಯಾಯವನ್ನು ಒಂದು ಪನಿಷ್ಮೆಂಟ್ ಇದು ಮಾಡಬೇಕು. ಅದು ಬಿಟ್ಟು ಅವ್ರ ಥರ ಹೋಗೋದು ಪರವಾಗಿಲ್ಲ. ಇವರಾದರೆ ಮಾತ್ರ ಇದೆ ಅದು ಮಾಡಬಾರ್ದು. ಅದು ಇರೋದು ಭಾಳ ತಪ್ಪು. ಅದು ಒಬ್ರು ರೈತರು ಬರ್ತಾರೆ ಪಂಚೆ ಹಾಕೊಂಡು ಮೂವಿ ನೋಡೋದಕ್ಕೆ ಮಗನ ಜೊತೆ ಬರ್ತಾರೆ. ಸೊ ಅವಾಗ ಮಾಲ್ ಸಿಬ್ಬಂದಿ ಏನಿದ್ರೆ ಒಳಗಡೆ ಬಿಡೋದಿಲ್ಲ ಮಾಲ್ ಒಳಗಡೆ. ಸೊ ಅದೇ ಇದ್ರ ಮೇಲೆ ಸರ್ಕಾರ ಇವಾಗ ಆದೇಶ ಹೊರಡಿಸಿರೋದೇನೆಂದ್ರೆ ಜಿ ಟಿ ಮಾಲ್ 7 ದಿವಸ ಕ್ಲೋಸ್ ಆಗಬೇಕು ಅಂತ. ಏನು ಅನ್ಸುತ್ತೆ ಆದೇಶ ನಮ್ಮ ಸರ್ಕಾರದ ಬಗ್ಗೆ ಇರ್ಬೋದು, ನ್ಯಾಯಾಂಗ ಬಂಧನದ ಬಗ್ಗೆ? ರೈತ ಮನುಷ್ಯನೇ ಮೇಡಮ್. ಅವನು ಪಾಪ ಏನೋ ಒಂದು ಆಸ್ಪಿರೇಷನ್ ಬಂದಿರ್ತಾನೆ ರೈತ. ಅದು ಬಿಟ್ಟಿದ್ರೆ ಒಳ್ಳೇದು ಅನ್ಸುತ್ತೆ. ಅದು ಆ್ಯಕ್ಚುಲಿ ರೈತರು ಗೊತ್ತಲ್ಲ, ಮೊದಲೇ ನಮ್ಮ ದೇಶದಲ್ಲಿ ಸ್ವಲ್ಪ ನೆಗ್ಲೆಕ್ಟೆಡ್ ಇದಾಗಿದ್ದಾರೆ. ಅವ್ರನ್ನ ಬಿಡಬೇಕಾಗಿತ್ತು. ರೈತ ಅವ್ನು ಬರ್ತಾನೆ, ಎಲ್ಲೋ ಬಂದಿರ್ತಾನೆ, ಅವನೇನು ತುಂಬ ಸ್ಮಾರ್ಟಾಗಿ ಬರಬೇಕು ಆ ಥರ ಹೋಗಬೇಕು ಅಂತ ಅವ್ನು ಏನು ಇಂಟೆನ್ಷನ್ ಇರೋಲ್ಲ. ಬಟ್ ಹೋಗಿದ್ರೆ ಅವ್ರು ಬಿಡಬೇಕಾಗಿದ್ದು ಅವ್ರ ಕರ್ತವ್ಯ. ಈ ಕೋರ್ಟೇ ಆದೇಶ ಹೊರಡಿಸಿರೋದ್ರಿಂದ ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ಹೇಳಿ ಕೋರ್ಟ್ ಮಾಡಿರೋದಲ್ವ ಇದು. ಸರ್ಕಾರ ಆದೇಶ ಹೊರಡಿಸಿರೋದು ಕೋರ್ಟ್ ಆದೇಶ ಸ್ವಲ್ಪ ಐಡಿಯಾ ಇಲ್ಲ ಅದು ನನಗೆ. ಈ ಲಾಸ್ಟ್ 7 days ಏನಾಗಿದೆ. ಬಟ್ ಬಿಡಬೇಕಾಗಿತ್ತು, ಅವ್ರು ಡ್ಯೂಟಿ ಮಾಡಬೇಕಾಗಿತ್ತು. ತಪ್ಪಾಗಿದೆ, ಅದು ಸರಿ ಮಾಡ್ಕೋಬೇಕಷ್ಟೇ. ನಾವು ಇತ್ತೀಚೆಗೆ ಎಲ್ಲ ಕಡೆ ನೋಡೋದು ಏನಂದ್ರೆ ಸ್ವಲ್ಪ ಫ್ಯಾಷನ್ ಆಗಿ ಅಥವಾ ಏನಾದರೂ ಇದ್ರೆ ಮಾಡರ್ನ್ ಆಗಿದ್ರೆ ಒಳಗಡೆ ಎಲ್ಲೋದ್ರೂ ನಾವು ಒಳಗಡೆ ಹೋಗ್ಬೋದು, ಆ ಥರ ಇರುತ್ತೆ. ಬಟ್ ಅದು ಯಾಕೆ ಅದೇ ರೈತರು ಪಂಚೆ ಹಾಕೊಂಡು ಬಂದ ತಕ್ಷಣ ಅವ್ರನ್ನ ಕೀಳಾಗಿ ನೋಡೋ ಜನಗಳ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಟೆಂಡೆನ್ಸಿ ಏನಾಗಿದೆ ಇಲ್ಲಿ, ಸ್ಮಾರ್ಟ್ ಅಂದರೆ ಎಲ್ಲ ಹೈ ಕ್ಲಾಸ್ ಪೀಪಲ್ ಬರ್ತಾರೆ. ಆ ಥರದೊಂದು ಟೆಂಡೆನ್ಸಿ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಮಾಲ್ ಅವರು. ಅವರೇ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು ಕಾಮನ್ ಮ್ಯಾನ್ಗೆ ಇಲ್ಲಿ ಅವಕಾಶ ಆಗಿಲ್ಲ. ಆ ಥರದ್ದು ಏನೋ ಒಂದು ಅವ್ರು ಕ್ರಿಯೇಟ್ ಮಾಡಿದೆ. ಅವ್ರು ಬಂದರೆ ನಮ್ಮ ಬಿಸ್ನೆಸ್ ಏನೋ ಇದಾಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಹಾಗಾಗಿ ಅದು ಬರ್ತದೆ. ಅವನು ಅದೇ ದುಡ್ಡು ಕೊಡ್ತಾನೆ. ಹೈ ಕ್ಲಾಸ್ ಹೋದನು ಅಷ್ಟೇ ಚಾರ್ಜ್ ಕೊಡಬೇಕು. ಅವನು MRP ಏನಿದೆ ಅದು ಕೊಡಬೇಕು. ಲೋವರ್ ಕ್ಲಾಸ್ ಹೋದನು ಅಷ್ಟೇ ಕೊಡಬೇಕು. ಅವ್ನು ಮಾಡಬೇಕಾಯ್ತು, ಅವ್ರು ಮಾಡಿಲ್ಲ, ಅದು ತಪ್ಪಾಗಿದೆ. ರೈತರು ಪರವಾಗಿ ಇವಾಗ ನಿಂತು ಆ ಕೋರ್ಟ್ ಆದೇಶ ಹೊರಡಿಸಿದೆ 7 ದಿನ ಸ್ಟಿಮಲ್ ಕ್ಲೋಸ್ ಮಾಡಬೇಕು ಅಂತ. ನಮ್ಮ ಕೋರ್ಟ್ ಬಗ್ಗೆ ಹೇಳುತ್ತಿದ್ರೆ ಅಂದ್ರೆ ಇವಾಗಿರೋ ಅಂದ್ರೆ ರೈತರು ಪರವಾಗಿ ನಿಂತಿರೋ ಕೋರ್ಟ್ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀವಿ? ಇಟ್ ಇಸ್ ಎ ಗುಡ್ ಆಕ್ಷನ್. ಕೋರ್ಟ್ ಕರೆಕ್ಟಾಗಿ ಹೇಳಿದೆ. ಅದು ಇಟ್ಸ್ ಎ ಗುಡ್ ಆಕ್ಷನ್ ಆ್ಯಕ್ಚುಲಿ. ಅದಾಗಬೇಕು ಅದು. ಸರ್, ಜಿ ಟಿ ಮಾಲ್ ಒಳಗಡೆ ನೀವು ನೋಡಿರ್ತೀರಾ, ಪಂಚೆ ಹಾಕೊಂಡು ಬಂದಿರುವಂಥ ರೈತರನ್ನ ಒಳಗಡೆನೆ ಬಿಡಲ್ಲ ಅವರು. ಸೊ ಏನು ಅನಿಸ್ತು ಅದು ವಿಡಿಯೋ ನೋಡಿ ನಿಮಗೆ?
ಮಾಡಿ ಅದವ್ರು ತಪ್ಪದು ನನ್ನ ಪ್ರಕಾರ. ಬಟ್ ಯಾವ ಕಾರಣಕ್ಕೆ ಮುಚ್ಚಿಯಾರ ಅದು ನಮಗೆ ಗೊತ್ತಿಲ್ಲ ಅದು. ಬಟ್ ಇವ್ರು ಹೇಳ್ತಾರೆ ಪಂಚೆಗೋಸ್ಕರ ಮುಚ್ಚಿದ್ದೀವಿ ಅಂತ. ಬಟ್ BBMP ಅವರು ಟ್ಯಾಕ್ಸ್ ಕಟ್ಟಿಲ್ಲ ಅಂತಾರೆ. ಯಾವ ಮಾತು ನಂಬೋದು ನಾವು? ಬಟ್ ಕೋರ್ಟ್ ಆದೇಶ ಹೊರಡಿಸಿರೋದೇನೆಂದರೆ ರೈತರಿಗೆ ಅವಮಾನ ಮಾಡಿರುವಂಥ ಮಾಲ್ ಅದು. ಸೊ ರೈತರಿಗೆ ಅವಮಾನ ಆಗಿರೋದ್ರಿಂದ ಅದು 7 ದಿವಸ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಕೋರ್ಟ್ ಆದೇಶ ಏನೇ ಇರಲಿ, ಬಟ್ ಇವ್ರು ಮಾಡಿರೋದು ಶುದ್ಧ ತಪ್ಪಿದು. ಇವ್ರು ಯಾರು ಬೇಡ, ಸೆಕ್ಯೂರಿಟಿ ಯಾರು ಬೇಡ ಅಂತ ಹೇಳೋಕ್ಕೆ? ನಾನು ಹೋಗ್ತೀನಿ ಪಂಚೆ ಉಟ್ಕೊಂಡು ಬಿಡಲ್ಲ ಅಂತಂದರೆ ಹೇಗೆ ಅದು? ರೈತ ಬಂದು ನಮ್ಮ ದೇಶದ ಬೆನ್ನೆಲುಬು ಅಂತಾನೆ ಹೇಳ್ತೀವಿ ನಾವೆಲ್ಲರೂ. ಸೊ ಅಂತ ರೈತನಿಗೆ ಅದು ಬೆಂಗಳೂರಲ್ಲಿ ಬೃಹತ್ ಬೆಂಗಳೂರು ಅಂತಾನೆ ಹೇಳಿ. ದೇಶದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಮಾಲಿದೆ ದೇಶದಲ್ಲಿ, ಅಲ್ಲಿ ರೈತನೂ ಹೋಗ್ತಾನೆ, ಇನ್ನೊಬ್ಬನೂ ಹೋಗ್ತಾನೆ. ನಾಳೆ ದಿವಸ ಇನ್ನೊಬ್ಬ ಚಡ್ಡಿ ಹಾಕೊಂಡು ಹೋಗ್ತಾನೆ, ಅಂದರೆ ಹಾಫ್ ಪ್ಯಾಂಟ್ ಹಾಕ್ಕೊಂಡು. ಅವ್ರನ್ನ ಬಿಡೋಲ್ಲ ಅಂತಂದರೆ ಆಗುತ್ತಾ? ಅದು ಬಿಟ್ಟ ಮೇಲೆ ಇದು ಬಿಡೋದ್ರಿಂದ ನಮ್ಮ ಮನೆಯ ದೇಶದ ಇದಲ್ಲ ಸಿಂಬಲ್ ಅಲ್ವಾ ಇದು ಪಂಚೆ ಅನ್ನೋದು? ಹಾಗಾಗಿ ತಪ್ಪಮ್ಮ ಮಾಡಿರೋದು ಅವರು. ಬೀಟ್ ಪ್ಲಸ್ ಕರ್ನಾಟಕ.